ಹಲೋ. ಏನು ಮಾಡ್ತಾ ಇದೀಯಾ? ಏನಿಲ್ಲ, ಕೂತಿದ್ದೀನಿ. ತಿಂಡಿ ತಿಂದ ನೀನು? ತಿಂದೆ. ಸರಿ. ನೈಟ್ ಚೆನ್ನಾಗಿ ನಿದ್ದೆ ಬಂತಾ? ನಿದ್ದೆ ಮಾಡಿದೆ ಚೆನ್ನಾಗಿ. ಸರಿ ಸರಿ. ನೀನು ತಿಂದಿದೆಯಾ ಇಲ್ವೋ? ತಿಂದೆ ಅಂತ ಹೇಳ್ತಾ ಇಲ್ವಾ? ಎಷ್ಟು ಸಲ ಹೇಳ್ಬೇಕು ನಿನಗೆ? ತಿಂದಿದ್ದೀನಿ. ಓಕೆ, ಸ್ವೀಟಿ ಕೊಡು. ಕೊಡ್ತೀನಿ, ಒಂದು ನಿಮಿಷ. ಸ್ವೀಟಿ ಸ್ವೀಟಿ. ಏನೇ? ಅರುಣ್ ಮಾತಾಡ್ತಾನಂತ, ತಗೊಳ್ಳೆ. ಕೊಡು. ಹಲೋ, ಹೇಳು ಅರುಣ್. ಸ್ವೀಟಿ, ತಿಂಡಿ ತಿಂದ್ಲಾ? ತಿಂದ್ಲು. ಸರಿ ಸರಿ, ಅದಕ್ಕೋಸ್ಕರ ಫೋನ್ ಮಾಡಿದೆ, ಕೇಳೋಣ ಅಂದ್ಬಿಟ್ಟು. ತಿಂದ್ಲು. ಸರಿ ಸರಿ, ಕೊಡು. ಕೊಡ್ತೀನಿ, ಒಂದು ನಿಮಿಷ. ಹಲೋ. ಮತ್ತೆ ಇನ್ನೇನು ಸಮಾಚಾರ? ಹೇಳ್ಬೇಕು ಅರುಣ್, ನಿನ್ನ ತುಂಬ ನೋಡಬೇಕು ಅನಿಸ್ತಾ ಇದೆ ನನಗೆ. ಪ್ಲೀಸ್ ಬಾರು. ಬರ್ತೀನಿ. ನನಗೂ ನಿನ್ನ ನೋಡಬೇಕು ಅನಿಸ್ತಾ ಇದೆ. ಬರ್ತೀನಿ. ಓಕೆ, ಯು ಡೋಂಟ್ ವರಿ. ನನಗೂ ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನೀನು ಬಿಟ್ಟಿರೋಕ್ಕಾಗ್ತಿಲ್ಲ ನನಗೂ. ಬರ್ತೀನಿ, ಆಯಿತಾ? ಮನೇಲೆ ವರ್ಕಿರೋದ್ರಿಂದ ಹೊರಗಡೆ ಬಂದರೆ ಸೌಮ್ಯನಿಗೆ ಅನುಮಾನ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಹೌದಾ? ಸರಿ ಬಿಡು, ಹಾಗಾದರೆ ಪರವಾಗಿಲ್ಲ. ನೀನು ಬರ್ದವರು ಪರವಾಗಿಲ್ಲ, ಅಲ್ಲೇ ಇರು. ಆಗಲ್ಲ, ಬರಲ್ಲ ಅಂತ ಹೇಳಿದ್ನ ನಾನು. ಬರ್ತೀನಿ ಅಂತ ಹೇಳಿದೆ ತಾನೇ. ಏನಾದರೂ ಸುಳ್ಳು ಹೇಳಿ ನಾನು ಬರ್ತೀನಿ. ಓಕೆ, ನಿನ್ನ ದಾರಿಗೋಸ್ಕರನೇ ಕಾಯ್ತಾ ಇರ್ತೀನಿ. ಪ್ಲೀಸ್ ಬೇಗ ಬಾ. ಓಕೆ. ಐ ಮಿಸ್ ಯು. ಮಿಸ್ ಯು ಟು ಬೇಬಿ, ಮಿಸ್ ಯು ಟು. ಸರಿ, ನಾನು ಮತ್ತೆ ಮಾಡ್ತೀನಿ. ಸೌಮ್ಯ ಬಂದು ಅಂತ ಕಾಣುತ್ತೆ ಕಾವ್ಯ, ಮತ್ತೆ ಮಾಡ್ತೀನಿ, ಆಯಿತಾ? ಓಕೆ, ಮತ್ತೆ ಮಾಡು ಪ್ಲೀಸ್. ನಿನ್ನ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಕಣೋ, ಪ್ಲೀಸ್, ಆಯಿತಾ? ನಿನ್ನ ನಿಜವಾಗ್ಲೂ ನಾನು ನಿನ್ನ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ ನಾನು. ಪ್ಲೀಸ್ ನನಗೋಸ್ಕರ ನೀನೊಂದು ಕಾಲ್ ಮಾಡು, ಆಯಿತಾ? ನೋಡು, ನಾನು ಯಾವಾಗಾದ್ರೂ ನಿನ್ನ ಜೊತೆ ಮಾತಾಡ್ತಾನೆ ಇದ್ದೀನಾ? ನನಗೂ ಇರೋಕ್ಕಾಗಲ್ಲ ನಿನ್ನ ಕೊಟ್ಟು ಮಾತಾಡ್ತಾನೆ. ಸ್ವಲ್ಪ ಅರ್ಥ ಮಾಡ್ಕೊ ನೀನು. ಸರಿ, ಆಯಿತು. ನಿಜವಾಗ್ಲೂ ನಿನ್ನ ಈ ಪ್ರೀತಿನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಒಳ್ಳೆಯವನು ನೀನು. ಐ ಲವ್ ಯು ಕಣೋ. ಐ ಲವ್ ಯು ಟು ಕಣೆ. ನಾನು ಅಷ್ಟೇ, ನೀನು ತುಂಬ ಇಷ್ಟಪಡ್ತೀನಿ. ಅದರಲ್ಲಿ ಏನಕ್ಕೆ ಅನುಮಾನ ನಿನಗೆ? ನೋಡು, ಮತ್ತೆ ಮಾಡ್ತೀನಿ ಇರು. ಕದ ತರ್ತಾ ಇದ್ದಾಳೆ. ಸರಿ, ಆಯಿತು. ನಿನ್ನ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ಎಸ್, ಖಂಡಿತ. ಅಲ್ಲಿ ಎಷ್ಟೊತ್ತು ಡೋರ್ ತಟ್ಟಬೇಕು? ಡೋರ್ ತೆಗಿಕ್ಕೆ ಎಷ್ಟೊಂದು ಟೈಮ್ ಮಾಡ್ತೀರಲ್ಲ ನೀವು? ಅದು ಬಾತ್ರೂಮ್ಗೆ ಹೋಗಿದ್ದೆ ನಾನು. ಬಾತ್ರೂಮ್ಗೆ ಹೋಗೋಕ್ಕೆ ಮೇನ್ ಡೋರ್ ಹಾಕಲ್ದಾರೇನು? ಅದನ್ನ ಬಾತ್ರೂಮ್ ಡೋರ್ ಹಾಕೋದು ಸಾಕ್ತಾನೆ, ರೂಮ್ ಡೋರ್ ಹಾಕಲ್ದಾರೇನು? ನಿಮ್ಗೆ ಗೊತ್ತು ತಾನೆ ನಾನು ಬರ್ತೀನಿ ಅಂದ್ಬಿಟ್ಟು. ಯಾಕೆ ನೀವು ಹಂಗೆ ಇದು ಮಾಡಿದ್ರಿ? ಏನು ಸೌಮ್ಯ, ಎಲ್ಲ ಅದಕ್ಕೂ ನೀನು ಸುಮ್ಮನೆ ತಪ್ಪನೇ ಹುಡುಕ್ತೀಯಲ್ಲ. ಹಿಂಗಾದ್ರೆ ಹೆಂಗೆ ಹೇಳು? ಎಲ್ಲನೂ ಬರೀ ಹನುಮಾನ್ ದೃಷ್ಟಿಲೇ ನೋಡ್ತಾ ಇದೀಯ ನೀನು. ಹನುಮಾನ್ ದೃಷ್ಟಿ ನಾನು ನೋಡ್ತಾ ಇರೋದಲ್ಲ ರೀ, ನೀವು ಆಡ್ತಿರೋದಂಗೆ ಐತೆ. ಡೋರ್ ಹಾಕೊಂಡು ಮಾತಾಡಬೇಕು ಅನ್ನೋದು ಏನಿರೋದು? ಕೊಡಿ ಫೋನ, ನೋಡ್ತೀನಿ. ಅದು ಯಾರ ಜೊತೆ ಮಾತಾಡ್ತಿದ್ರಿ? ಏನು ಸೌಮ್ಯ, ಹಾಗಾದ್ರೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿನಗೆ? ಫೋನೇನು ಚೆಕಪ್ ಮಾಡ್ತೀನಿ ನೀನು? ನಿನ್ನ ಫೋನ್ ನಾನೇ ಹಾಗೇನೇ ಚೆಕ್ ಮಾಡ್ತೀನಿ ನಾನು. ಒಬ್ರಿಗೊಬ್ರಿಗೆ ನಂಬಿಕೆ ಮುಖ್ಯ. ಅದು ಬಿಟ್ಟು ಸುಮ್ಮನೆ ನೀನು ಈ ಥರ ಎಲ್ಲ ಆಡೋದು ನಂಗೆ ಸ್ವಲ್ಪ ಇಷ್ಟ ಆಗಲ್ಲ ನನಗೆ. ಏನು ಹಿಂಗೆ ಆಡ್ತಾ ಇದೆಯಾ ನೀನು? ಸ್ವಲ್ಪ ಅರ್ಥ ಮಾಡ್ಕೊ ನೀನು. ಯಾರು ಆಫೀಸಿಂದ ಫೋನ್ ಮಾಡ್ತಾರಪ್ಪ, ಅದನ್ನೆಲ್ಲನೂ ನೀನು ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ? ನಿನ್ನ ಮುಂದೆ ಮಾತಾಡೋಕ್ಕಾಗುತ್ತಾ? ಏನೋ ಬಾಸ್ ಫೋನ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ ನಾನು. ಇತ್ತೀಚೆಗೆ ಯಾಕೋ ಭಾಳ ಅತಿಯಾಗ ಆಡ್ತಾ ಇದ್ದೀರಿ ನೀವು. ಏನಾರು ಮಾಡ್ಕೊಳ್ಳಿ, ನನಗೇನು. ಆವಾಗ ನೀವು ರೂಮ್ ಬಾಕ್ಲ ಹಾಕತ್ತಿಲ್ಲ, ಇವಾಗ ರೂಮ್ ಬಾಕ್ಲಾಕ ಮಾತಾಡ್ತಾ ಇದ್ದೀರಿ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು ನಾನು? ಏನಂತ ಅರ್ಥ ಮಾಡ್ಕೋಬೇಕು ಹೇಳಿ? ಓ ಮೈ ಗಾಡ್, ಏನಮ್ಮ ನೀನು? ಏನು ಇಷ್ಟೊಂದು ಇದು ಮಾಡ್ಕೋತೀಯ ನೀನು? ಅನುಮಾನ ಪಡಬಾರ್ದು. ಜೀವನದಲ್ಲಿ ನಂಬಿಕೆ ಮುಖ್ಯ. ಏನಪ್ಪ ಸುಮ್ಮನೆ ಬೇಜಾರು ಮಾಡ್ತೀನಿ ನನಗೆ. ಅನುಮಾನ ಪಡೋದಲ್ಲ ರೀ, ನೀವು ಹಿಂಗೆ ಅನುಮಾನ ಪಡಂಗೆ ಆಡಿದ್ರೆ ನಾವು ಇನ್ನೇನು ಮಾಡಂಗಿದ್ದದು? ಈಗ ಏನು ನಿನ್ನ ಉದ್ದೇಶ? ನನ್ನ ಫೋನಲ್ಲಿ ಯಾರ ಹತ್ರ ಮಾತಾಡಿದ್ದೀನಿ ಅಂತನಾ? ನಿನ್ಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಅಲ್ಲ, ಕದ ಹಾಕೊಂಡು ಮಾತಾಡಬೇಕು ಅನ್ನೋದು ಏನಿದ್ದು ಅಂತ ನಾನು ಕೇಳ್ತಿರೋದು ನಿಮ್ಮನ್ನ ಅಷ್ಟೇ. ಇದೊಳ್ಳೆ ಸರಿ ಐತಲ್ಲ ನಿಂದು. ಏನಾಗಾದ್ರೆ ಏನು ಮಾತಾಡಂಗಿಲ್ಲ, ಎಲ್ಲ ನಿನ್ನ ಮುಂದೆ ಮಾತಾಡೋಕ್ಕಾಯ್ತದಾ? ಬಾಸ್ ಫೋನ್ ಮಾಡಿದ್ರು, ಆಫೀಸ್ ವಿಷಯ ಯಾರು ನಿನ್ಗೆ ಗೊತ್ತಾಗುತ್ತಾ ನಿನಗೆ? ನೀನು ಕಾಮನ್ ಸೆನ್ಸೇ ಇಲ್ವಲ್ಲ ನಿನಗೆ ಸ್ವಲ್ಪನೂ? ಏನಪ್ಪ ಹಿಂಗೆ ಅನುಮಾನ ಅನ್ಕೊಂಡು? ನಂಗೆ ತುಂಬ ಬೇಜಾರಾಗುತ್ತೆ ಸ್ವಾಮಿ ಹಿಂಗೆ ಆಡಿದ್ರೆ ನೀನು. ಹೊತ್ತೇ ಆಡ್ತಾರ ನೀವು ಕಂಡ್ರೆ ನಾನಲ್ಲ. ಇಷ್ಟೊಂದು ಓವರಾಗಿ ಆಡೋಂಥ ಅವಶ್ಯಕತೆ ಇಲ್ಲ, ಇಷ್ಟೊಂದು ಓವರ್ ರಿಯಾಕ್ಷನ್ ಕೊಡೋಂಥ ಅವಶ್ಯಕತೆ ಇದ್ದದ ಹೇಳಿ ನೀವೇ? ಏನು ಮಾತಾಡೋ ತಪ್ಪು. ಛೇ, ಮನೆಗೆ ಬರೋಕ್ಕೆ ಬಿಡಲ್ಲ, ವಟ 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 ಅಂತ ತಲೆ ತಿನ್ನೋದು. ನನಗೆ ನನ್ನದೇ ಅದು ನಂದು ಒಂದು ಇದಿರಬಾರ್ದು, ನನಗೆ ಫ್ರೀ ಟೈಮ್ ಇರಬಾರ್ದು. ನನಗೆ ಆರಾಮಾಗಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಕದ ಹೊಚ್ಕೊಂಡು ಮಲ್ಕೊಂಡ್ರೆ ಇಲ್ಲಿಗೂ ಬಂದು ತಲೆ ತಿಂತಿದ್ಯಾ ನೀನು? ನೋಡ್ರಿ, ನೀವು ತುಂಬ ಬದಲಾವಣೆ ಆಗಿದ್ದೀರಿ. ನೀವು ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ನೀವು ರಾತ್ರಿ ನೋಡಿದ್ರೆ 11 ಗಂಟೆಗೆ ಬಂದಿದ್ದೀರಾ, ಯಾವಾಗಲೂ 8 ಗಂಟೆ 9 ಗಂಟೆಗೆ ಮನೆಗೆ ಬರ್ತಿರ್ತಾನೆ. ಈಗ ಇಷ್ಟೊಂದು ಲೇಟ್ ಮಾಡ್ಕೊತಾ ಇದ್ದೀರಿ ನೀವು? ನೋಡು, ನನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಅತಿಯಾಗಿ ಆಡ್ಬಿಡ. ನೀನು ಏನು ಹಿಂಗೆ ಅತಿಯಾಗಿ ಆಡೋದು ನೀನು? ಛೇ, ನಿಜವಾಗ್ಲೂ ಸಖತ್ ಬೇಜಾರಾಗುತ್ತಪ್ಪ. ಒಂದು ನಂಬಿಕೆ ಅನ್ನೋದು ಬಹಳ ಮುಖ್ಯ. ಅದನ್ನ ಯಾವತ್ತು ಯಾವ ಸಂಸಾರದಲ್ಲಿ ನಂಬಿಕೆ ಅಂತ ಇರಲ್ವೋ ಆ ಸಂಸಾರ ಹಾಳು ಬಿದ್ದೋಗುತ್ತೆ. ಹಿಂಗಾದ್ರೆ ನಿಮ್ಮಂಗಾದ್ರೆ ಹಾಳು ಬಿದ್ದೋಗೋದೆಯಾ? ಹೆಂಡತಿ ಹತ್ರನೇ ಮುಚ್ಚಿಡ್ಬೇಕಾದ ವಿಷಯಗಳು ಏನಿದಾವೆ ಹಂಗಾರೆ ನಿಮಗೆ? ಏನಿದಾವೆ ಹೇಳಿ? ನೋಡು, ಸುಮ್ಮನೆ ನೀನು ಪದೇ ನನ್ನ ಇರಿಟೇಷನ್ ಮಾಡಬೇಡ. ನೀನು ಹೇಳ್ತಾ ಇದ್ದೀನಿ ಕೇಳ್ಕೊ. ನೀನು ನನಗೆ ಹೇಗಿರಬೇಕು, ನನ್ನ ಬಗ್ಗೆ ನನಗೆ ಗೊತ್ತು, ಸರಿಯಾ? ಇನ್ನೊಬ್ರ ಕೈ ಹೇಳ್ಸ್ಕೋಬೇಕಾಗಿಲ್ಲ, ಅದರಲ್ಲಿ ನಿನ್ನ ಹತ್ರ ಅಂತೂ ಹೇಳ್ಸ್ಕೋಬೇಕಾಗಿಲ್ಲ. ಹೇಳ್ತಾ ಇದ್ದೀನಿ, ಏನು ಹಿಂಗೆ ಆಡ್ತೀಯ ನೀನು? ಸರಿ ಬಿಡಿ. ಪ್ರೆಗ್ನೆಂಟ್ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ರಿ. ಪ್ರೆಗ್ನೆಂಟ್ ಆದಮೇಲೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಿ ನೀವು ಅನ್ನೋದನ್ನ ನಾನು ನೋಡ್ತೇಲ್ವಾ? ನನ್ನಣೆ ಬರ ಸರಿಯಿಲ್ಲ. ದೇವ್ರೆ, ಏನೋ ಒಂದು ತಿಂಡಿ ತಿನ್ಕೊಂಡು ಆಫೀಸ್ಗೆ ಹೋಗೋಣ ಅನ್ಕಂಡೆ, ಇವಾಗ ಹಂಗೆ ಹೋಗ್ಬೇಕು ಹೊಸ್ಕೊಂಡು. ಯಾಕೆ ಮಾಡಿರೋದಕ್ಕೆ ಕರೆಯಕ್ಕೆ ಬಂದಿರೋದು ನಾನು? ತಿನ್ಬಿಟ್ಟೋಗಿ. ನೀನೇ ತಿನ್ಕೊಂಬ ತಾಯಿ, ನೀನೇ ತಿನ್ಕೋ. ಏನತ್ತಾಗೆ ನೈಟ್ ಫುಲ್ ತಲೆ ತಿಂದಿದ್ದಾಳೆ. ಯಾಕೆ ಇಷ್ಟೊಂದು ಲೇಟ್ ಆಯಿತು ಅಂತ. ನೈಟ್ ಫುಲ್ ನಿದ್ದೆ ಮಾಡಿಲ್ಲ.
ಇವಾಗ ಈ ಥರ ತಿಂತಿದ್ಯಾ? ಹೋಗಲ್ಲಿ ಏನು ನಾನು ಆಫೀಸಲ್ಲಿ ಡ್ಯೂಟಿ ಮಾಡಲಿ, ನಾನು ಏನು ಮಾಡಲಿ? ರೀ ನನ್ನ ಕೂಡ ಹಿಂಗೆಲ್ಲ ವಾದ ಮಾಡಬೇಡಿ ನೀವು. ನೀವು ಏನೋ ಕಷ್ಟದಿಂದ ಮಾತಾಡ್ತೀರಿ. ನಾನು ಮಾತಾಡ್ಸಕ್ಕೆ ಬಂದ್ರೆ ಏನೋ ಕಷ್ಟಪಟ್ಟಂಗೆ ಆಡ್ತಿರಲ್ಲ ಯಾಕೆ? ನೋಡು, ಸುಮ್ಮನೆ ನಂಗೆ ಬೇಜಾರು ಮಾಡ್ಬೇಡ ನೀನು. ಹೇಳ್ತಾ ಇದ್ದೀನಲ್ವಾ, ಸುಮ್ಮನೆ ಇದ್ಬಿಡು ನೀನು. ಸುಮ್ಮನೆ ಇರಿಟೇಷನ್ ಮಾಡಿ ನಾನು ತಲೆ ತಿನ್ಬೇಡ ನೀನು. ಹೌದು, ಮೊದಲು ನಿನ್ ಕೂತ್ ಮಾತಾಡೋ ಚಂದ. ನೀನು ನನ್ನ ಮುಂದೆ ಕೂತಿರೋ ಸಾಕು, ಪ್ರಪಂಚನೇ ಮರ್ತೋಯ್ತದೆ ಅಂತಿದ್ರಿ. ಈಗೇನಾಗಿದ್ದು? ಅಯ್ಯೋ ದೇವ್ರೆ, ಏನು ಮಾಡಬೇಕು ಒಂದು ಅರ್ಥ ಆಯ್ತಿಲ್ಲ ನನಗೆ. ನಿನ್ನ ಜೊತೆ ಬರ್ದಾಡಕ್ಕಾಗಲ್ಲಮ್ಮ ನನಗೆ. ಲೂಸ್ ಬಂದ್ಬಿಡುತ್ತೆ ನನಗೆ. ರೀ ನೀ ತಿಂದಂಗೆ ಹೋದ್ರೆ ನಾನು ತಿನ್ನಕ್ಕಿಲ್ಲ. ಬಾಯ್ ಮುಚ್ಕೊಂಡು ತಿನ್ನು ನೀನು. ನನಗೆ ಹೇಳಕ್ಕೆ ಬರಬೇಡ ನೀನು. ನನಗೆ ಅಲ್ಲಿ ಊಟ ಇದೆ, ನಾನು ತಿಂತೀನಿ. ರೀ ನನ್ನ ಮಾತು ಕೇಳಿ ನೋಡಿ, ನೀವು ತಿನ್ನಿಲ್ಲ ನಾನು ತಿನ್ನಕ್ಕಿಲ್ಲ. ನಾನು ಹೇಳ್ತಾವ್ನಿ. ಸೌಮ್ಯ, ಯಾಕೆ ಯಾಕೆ ಇಷ್ಟೊಂದು ಕೂಗಾಡ್ತಾ ಇದ್ದಿ? ನೋಡು ಇವರು ಮೊದಲೆಲ್ಲ ಕದ ತೆಗ್ಬಿಟ್ಟಿರ್ತಿರ್ತಾನೆ ರೂಮಲ್ಲಿ. ಈ ಕದ ಉಚ್ಕೊಂಡು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾವ್ರೆ. ಆಮೇಲೆ ಬಾತ್ರೂಮ್ಗೆ ಹೋಗಿದೆ, ಅದಕ್ಕೆ ನಾನು ಕದ ಹಾಕೊಂಡಿದ್ದೆ ಅಂದರೆ ಬಾತ್ರೂಮ್ ಕದ ಆದಿತ್ತಾನೆ. ಬಾತ್ರೂಮ್ ಕದ ಹಾಕಬತ್ತಾನೆ, ರೂಮನ್ನು ಕದ ಹಾಕಬೇಕು ಅನ್ನೋದು ಏನಿದ್ದು? ಅಯ್ಯೋ ಏನೋ ಪರ್ಸನಲ್ ವಿಷಯ ಇರಬೇಕು ಬಿಡು, ಅದಕ್ಕೆಲ್ಲ ಯಾಕೆ ತಲೆಗೆಡ್ಸ್ಕೊಂಡು. ನಿನ್ಗೆ ಗೊತ್ತಿಲ್ಲ ಇವ್ರ ಬಗ್ಗೆ. ಮೊದಲೇ ಅವಳನ್ನು ಆಡಬಾರ್ದು ಆಟ ಎಲ್ಲ ಆಡೋರು ಇವರು. ಸರಿಲ್ಲ ಕಣೆ ಇವರು, ಸರಿಲ್ಲ ಇವರು. ಥೂ, ನೋಡು ತಿಂದಂಗೆ ಹೆಂಗೋದ ಅಂತ. ಎಲ್ಲ ತಿನ್ನಕ್ಕೆ ಹೋಗಿರ್ಬೇಕು. ನೋಡು, ಪ್ರತ್ಯಕ್ಷಬೇಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಇಲ್ದೋದೆಲ್ಲ ನೀನೇ ಕಲ್ಪನೆ ಮಾಡ್ಕೊಂಡು ನಿನ್ನ ಸಂಸಾರ ಯಾಕೆ ಹಾಳು ಮಾಡ್ಕೊಂಡಿಯೇ? ಸುಮ್ಮನಿರು ನೀನು. ಇಲ್ಲ ಕಣೆ, ನನಗಂತೂ ಇವ್ರ ಕುಟ ಎಲ್ಲ ಹೊಡೆದಾಡಿ ಸಾಕಾಗದೆ. ನನಗೆ ಇತ್ತೀಚೆಗೆ ಅವ್ರಲ್ಲಿ ಆಯ್ತಿರೋ ಬದಲಾವಣೆ ನಾನು ಅಬ್ಸರ್ವ್ ಮಾಡ್ತಿಲ್ಲ ಅನ್ಕೊಂಡಿದ್ಯಾ? ನಾನು ಚೆನ್ನಾಗಿ ಅಬ್ಸರ್ವ್ ಮಾಡ್ತೇವನಿ. ಭಾಳ ಅಂದ್ರೆ ಭಾಳ ಬದಲಾವಣೆ ಆಗವನೆ. ಮೊದಲು ಥರ ಇಲ್ಲ. ಸಖತ್ ಬೇಜಾರಾಯ್ತದೆ ಕವಿತಾ. ಅಯ್ಯೋಲೆ ಸುಮ್ಮನಿರು ಆಯಿತು. ನೋಡು, ಏನೇನೋ ಟೆನ್ಷನ್ ಇರ್ತದೆ ಅವ್ರಿಗೆ, ಅದಕ್ಕೆಲ್ಲ ತಲೆಗೆಡ್ಸ್ಕೊಂಡು ಕೂತ್ಕೊಂಡಿರ್ತದ. ಬಾ ನೀನು ತಿನ್ನಿ ಬಾ. ಅವ್ರೇನು ಹೊರಗಡೆ ತಿನ್ಕತ್ತಾರೆ ಗಂಡಸ್ರುಗಳು, ನಾವು ಹೊಸ್ಕೊಂಡಿರಕ್ಕದ. ಅದಲ್ದ ನೀನು ಪ್ರೆಗ್ನೆಂಟ್ ಬೇರೆ. ಇಲ್ಲ ನನಗೆ ಯಾವ ತಿಂಡಿನೂ ಬೇಡ, ಏನೂ ಬೇಡ. ಏನಿದು ಯಾವಾಗಲೂ ನಿನ್ಕೊಂಡು ಮಟ್ಟಿಗೆ 8 ಗಂಟೆ 9 ಗಂಟೆಗೆಲ್ಲ ಮನೇಲಿ ಇರ್ತಿರ್ತಾನೆ. ಈಗ 12 ಗಂಟೆ ಕಡೆ 11:15 ಏನೋ ಆಗಿತ್ತು ಆಗ ಬಂದಿದ್ದು. ಎಷ್ಟು ಬೇಜಾರಾಕಿಲ್ಲ. ನಾನು ಅಡುಗೆ ಮಾಡ್ಕೊಂಡು ಕಾಯ್ತಾ ಕುಂತಿದ್ದೀನಿ, ಊಟನೂ ಮಾಡ್ದಂಗೆ. ಬಂದು ನನ್ನ ಜೊತೆ ಕುತ್ಕೊ ಊಟ ಮಾಡ್ಬೇಕು ತಾನೆ. ಅದು ಊಟ ಆಗಲ್ಲ ಅಂದ್ಬಿಟ್ಟು ಬಂದು ಬಿದ್ದೋದ್ರು. ಹಂಗೇನೆ ನನ್ನ ಭಾವನೆಗಳಿಗೇನು ಬೆಲೆನೇ ಇಲ್ವ ಅವ್ರು? ನೋಡು, ಏನೇನೋ ಟೆನ್ಷನ್ ಇರ್ತವೆ ಹೊರಗಡೆ ದುಡಿಯೋರಿಗೆ. ಸುಮ್ಮನಿರು ನೀನು, ಹಂಗೆಲ್ಲ ಟೆನ್ಷನ್ ತಗೋಬೇಡ ನೀನು. ಬಾರೆ, ಅವಕ್ಕೆಲ್ಲ ಯಾಕೆ ತಲೆಗೆಡ್ಸ್ಕೊಂಡಿಯೇ? ನೀನು ಹಂಗೆ ಇದನ್ನ ಚೆಕ್ ಮಾಡ್ತೀಯ ಅಂದರೆ ಅವ್ರಿಗೆ ತಪ್ಪು ತಿಳ್ಕೊತಾರೆ. ನೋಡು, ನನ್ನ ಮೇಲೆ ನಂಬಿಕೆ ಇಲ್ವಲ್ಲ ಅಂತವ. ಸುಮ್ಮನಿರಂಗೆಲ್ಲ ಆಡಬಾರ್ದು. ಆಡೋದಲ್ಲ, ಕಣ್ಣು ಮುಂದೆ ಕಾಣ್ಬೇಕಾದ್ರೆ ನಾನು ಕೇಳ್ದಾನೆ ಇರೋಕ್ಕಾಯ್ತದ? ಹೇಳು ಕವಿತಾ, ನೀನೇನೆ ಭಾವನೆ ಈ ಥರ ಮಾಡೋ ನೀನು ಸುಮ್ಮನಾದಿಯಾ? ನೋಡು, ನನ್ನ ಮಾತು ಕೇಳು ನೀನು. ಸ್ವಲ್ಪ ದಿನ ಸುಮ್ಮನೆ ತಾಳ್ಮೆಂದಿರು. ರೆಡ್ ಹ್ಯಾಂಡಾಗಿ ಸಿಗಾಕೊಳ್ಳಿ, ಆವಾಗ ಮಾತಾಡು. ಈಗ ಮಾತಾಡಿ ಏನು ಪ್ರಯೋಜನ? ಸುಮ್ಮನೆ ನಿಮ್ಮ ಮಧ್ಯದಲ್ಲಿ ಕಲಹ ಬರ್ಸ್ಕೊಳ್ಳೋದ್ಕಿಂತ ನೇರವಾಗಿ ಹಿಡಿಬೇಕು, ಆಮೇಲೆ ಮಾತಾಡಬೇಕು. ನೇರವಾಗಿ ಹಿಡಿಯೋದಲ್ಲ, ನೋಡ್ಕೊ. ಹಿಡ್ದೇ ಹಿಡಿತೀನಿ, ಸಿಕ್ಬಿಡ್ಲಿ, ಆಮೇಲೆ ಕಲಿಸ್ತೀನಿ. ನಾನು ಏನು ಅಂತ ತೋರಿಸ್ತೀನಿ. ನಾನು ಎತ್ತಿ ಪ್ರೆಗ್ನೆಂಟ್ ಅನ್ನೋದು ಒಂದು ಚೂರಾರು ಕಾಳಜಿ ನೋಡಿ ಅವ್ನಿಗೆ. ನಿಜವಾಗ್ಲೂ ಇವನು ಅಂತ ಮನ್ಸನ್ ಕುಲ್ವೋ? ಒಂದ್ಸತಿ ಮನ್ಸ ತಪ್ಪು ಮಾಡಿದ್ಮೇಲೆ ಅವ್ರು ಪದೇ ಅದನ್ನೇ ಮಾಡ್ಕೊಂಡು ಹೋದ್ರೆ ಅದೇನು ಮನ್ಸ ಅನ್ಸ್ಕೊತಾರೇನೆ, ಪ್ರಾಣಿಗಳು ಅನ್ಸ್ಕೊತಾರೆ ಅಷ್ಟೇನೆ. ಸೌಮ್ಯ, ಬಾರೆ, ನೀನು ಬೇಜಾರು ಮಾಡ್ಕೊಬೇಡ ಪ್ಲೀಸ್. ಬಾ ನೋಡು, ನನಗೆ ಹೊಟ್ಟೆ ಸಿಗ್ತದೆ. ಬಾರೆ ತಿನ್ನೋಗು ನೀನು, ನಾನು ಆಮೇಲೆ ತಿಂತೀನಿ. ಪ್ಲೀಸ್ ಬಾ ನೀನು. ನೋಡು, ನೀನು ತಿನ್ನಿಲ್ಲ ನನಗೆ ಬೇಜಾರಾಯ್ತದೆ. ಬಾರೆ, ನಾನು ಹೆಂಗೂ ಒಬ್ಬಳೆ ತಿನ್ನಾನೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನನಗೆ ದಿಕ್ಕೇ ತೋರ್ತಂಗೆ ಆಯ್ತದೆ. ಆಯ್ತು ಬಾ, ತಲೆಗೆಡ್ಸ್ಕೊಬೇಡ. ಬಾ, ನಾನು ಏನಾರು ಅದು ತಂದು ಕೊಡಿ ಅಂತ ಕೇಳ್ತೀನಿ. ಹೇಳ ನೀನೇ. ಅವ್ರು ತಂದು ಕೊಡಿ, ನಾನು ಇಸ್ಕೊತೀನಿ. ಅದೇ ಬೇಕು ಇದೇ ಬೇಕು ಅಂತ ನಾನು ಅನ್ನೋದಿಲ್ಲ. ಅವ್ರು ನನ್ನ ಚೆನ್ನಾಗಿದೆ, ನನಗೆ ಅಷ್ಟೇ ಸಾಕು. ಸರಿ ಆಯಿತು ಬಾ, ಬೇಜಾರು ಮಾಡ್ಕೋಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.